ಏನಾದ್ರು ಗುರು ಒಳಗಡೆ ಬಂದು ಇದು ಹೊಸ್ದಾಗಿ ರೆಡಿಯಾಗಿರೋದಂತೆ ಮೆಟೀರಿಯಲ್ಲು. ಯಾವ ಥರ ಐಡಿಯಾ ಮಾಡಿ ಯಾವ ಥರ ಮಾಡ್ತಾರೆ ಇದನ್ನು ಲೋಡ್ ಮಾಡೋಕ್ಕೆ ಮಿಷನರಿ ಐಟಮ್ ನೋಡ್ಬೋದು. ಫೈನಲಿ ಗುರು ಕ್ರೇನ್ ಬಂದೈತಿ. ಇವಾಗ ಮಳೆ ಬರ್ತಿತ್ತು, ಇವಾಗ ನಿಲ್ಸಿ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಥರ ಹಗ್ಗ ಟರ್ಪಲೆಲ್ಲ ಹಾಕಿದ್ದೀವಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಹೋಗ್ಬಿಡ್ತು ಒಳಗಡೆ. ಫೈನಲಿ ಗುರು ಗಾಡಿ ಇವಾಗ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವರೇ ಅಣ್ಣ ಡ್ರೈವಿಂಗ್ ಇದಕ್ಕೆ ಹೋಗ್ತಿರೋ ನಮ್ಮ ಗಾಡಿಗೆ. ವೆಲ್ಕಮ್ ಬ್ಯಾಕ್ ಟು DK ಟ್ರಿಪ್ಲಾಕ್ಸ್. ಮತ್ತೊಂದು ಲಾಗ್ಗೆ ಸ್ವಾಗತ. ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ಮುಂಬೈ ಜರ್ನಿಲಿ ಏನೇನು ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈಗ ಪಾಯಿಂಟಿಗೆ ಬಂದಿದ್ದೀನಿ. ಹೊರಗಡೆ ಸಿಚುವೇಶನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಗಾಡಿ ಎಲ್ಲಿ ಹಾಕಬೇಕಿತ್ತು ಎಗಡಿಗೆ ಹಾಕಿದ್ದೀನಿ ಬಂದು. ಏನೋ ಮಾಡೋಂಗಿಲ್ಲ, ಅದನ್ನು ಪಾಲ್ಟಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಕೆಳಗಡೆ ತೋರಿಸ್ತೀನಿ ಬನ್ನಿ ಲೊಕೇಶನ್ ಎಲ್ಲಿ ಗಿಂಡಾಯಿತು ಅಂತ ನೋಡಿರಂತೆ. ಫೈನಲಿ ಗುರು ಎಷ್ಟೊತ್ತಾಯಿತು ಅಂತಂದರೆ ಸುಮಾರು 11:15 ನಾನು ಗಾಡಿ ಬಿಟ್ಟಿದ್ದು. ಟೈಮಲ್ಲಿ 2 ಗಂಟೆ ಆಗಿ ಬಂದೈತೆ. ಇನ್ನೊಂದು 10 ನಿಮಿಷ ಆದರೆ 2 ಗಂಟೆ ಆಗುತ್ತೆ. ಎಷ್ಟು ಕಿಲೋಮೀಟ್ರು? 35 ಕಿಲೋಮೀಟ್ರ್ ಬರೋಕ್ಕೆ. ನೋಡಪ್ಪ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಮಾರತ್ತಳ್ಳಿ. ಏನೋ ಒಂಥರ ಬೇಜಾರು. ಇಷ್ಟೊತ್ತಿನಲ್ಲೂ 12:30 1 ಗಂಟೆ ರಾತ್ರಿಯಲ್ಲಿ ಏನು ಜನಗಳು ಓಡಾಡ್ತಾರೆ ನಮ್ಮ ಬೆಂಗಳೂರು ಸಿಟೀಲಿ. ಮಲಗಿರೋದೇ ಇಲ್ವ ಜನಗಳು ಅಂತ ನನಗೆ ಅದೇ ಯೋಚನೆ ಆಯ್ತೈತಿ. ಸಿಕ್ಕಾಪಟ್ಟೆ ಹಿಂಸೆ. ಇದು ಯಾವುದೋ ಲೊಕೇಶನ್ ಕಳಿಸಿದ್ರು, ಆ ಬಿಲ್ಡಿಂಗಿಗೆ ಲೊಕೇಶನ್ ಎಂಡಾಗಿದೆ. ಅದು ಅಪಾರ್ಟ್ಮೆಂಟ್ ಏನು ಕಾಣ್ತಿದೆ ಅಪಾರ್ಟ್ಮೆಂಟಿಗೆ ಲೊಕೇಶನ್ ಎಂಡಾಗಿದೆ. ಇಲ್ಲಿ ಯಾವುದೋ ಕಂಪ್ನಿ ಅಂತ ಹೇಳಿದ್ರು, ಯಾವ ಕಂಪ್ನಿನೂ ಇಲ್ಲ. ಏನು ಕೆಲಸ ಏನಾದ್ರು ಚೂತಿಯಾಗಿದೆ ಕೆಲಸ ಮಾಡ್ತಾರೆ, ನಮ್ಮ ತಾಯಿನಲ್ಲೂ ಗೊತ್ತಿಲ್ಲ. ನನಗೆ ಯಾಕೋ ಡೌಟು. ನನ್ನ ಪ್ರಕಾರ ಇಲ್ಲಿ ಏನು ಲೋಡ್ ಆಗುತ್ತೆ ಅಂದರೆ ಮಿಷನರಿ ಐಟಮು ಅಂತ ಅಂದರು. ಇಲ್ಲೊಂಥ ಕೆಲಸ ನಡೀತೈತಿ, ಇಲ್ಲಿ ಏನು ಮಿಷನರಿ ಲೋಡ್ ಆಗುತ್ತೆ ಅಂತ ನನಗೆ ಅರ್ಥ ಆಯ್ತಾಯಿಲ್ಲ. ಇನ್ನು ಈ ಕಂಪ್ನಿಲಿ ಏನು ಲೋಡ್ ಆಗೋದು ಕ್ರೋಮಲ್ಲಿ ಮಾಮೂಲಿ ಅವೇನು ಐಟಮ್ ಅವೇನು ಲೋಡ್ ಆಗೋಲ್ಲ. ಏನಪ್ಪ ಒಟ್ಟಿನಲ್ಲಿ ಗಾಡಿನ ಇಲ್ಲಿ ಹಾಕಿದ್ದೀನಿ. ಅಲ್ಲಿ ಜಾಗ ಇರಲಿಲ್ಲ, ತಂದು ಸೇಫಾಗಿ ನಿಲ್ಸೋಣ ಅಂದ್ಬಿಟ್ಟು ಟೀ ಅಂಗಡಿ ಬಿಟ್ಬಿಟ್ಟು ಮುಂದಕ್ಕೆ ಹಾಕಿದ್ದೀನಿ. ಗಾಡಿ ಇಲ್ಲಿ ಸೈಡ್ಗೆ ಹಾಕೊಂಡಿದ್ದೀನಿ ಸದ್ಯಕ್ಕೆ. ನೋಡೋಣ ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ ಹಣೆ ಬರ ಏನು ಅಂತ. 8 ಗಂಟೆಗೆ ಲೋಡ್ ಆಗುತ್ತೆ ಅಂತ ಹೇಳವ್ರೆ. ಅದು ಆಗುತ್ತೋ ಬೀಳುತ್ತೋ ಗೊತ್ತಿಲ್ಲ. ಗಾಡಿ ಒಟ್ಟಿನಲ್ಲಿ ತಗೋಬಾ ಅಂತ ಹೇಳಿದರೆ ತಗೊಬಂದು ನಿಲ್ಸಿದ್ದೀನಿ. ಏನಾದರೂ ಬೆಳಿಗ್ಗೆಗೆ ಏನಾದ್ರು ಚೂತಿಯಾಗಿ ಕೆಲಸ ಮಾಡಿದರೆ ಮಾತ್ರ ಹಿಂಗೆ ಭಯಲ್ಲ ಇವರಿಗೆ. ನನ್ನ ಪ್ರಕಾರ ಡೌಟೇ 100ಕ್ಕೆ 100 ಭಾಗ. ಒಂದು ಕಡೆ ಮನಸ್ಸಲ್ಲಿ 100ಕ್ಕೆ 100 ಭಾಗ ಲೋಡ್ ಆಗುತ್ತೆ ಅನ್ನೋದೊಂದು ಐತೆ. ಇನ್ನೊಂದು ಕಡೆ ಮನಸ್ಸಲ್ಲಿ 100ಕ್ಕೆ 100 ಭಾಗ ಲೋಡ್ ಮಾಡಲ್ಲ ಅನ್ನೋದೊಂದು ಡೌಟ್ ಐತೆ. ನೋಡೋಣ, ಹಣೆ ಬರ ಚೆನ್ನಾಗಿದ್ರೆ ಆಗುತ್ತಾ ನೋಡೋಣ. ಗಾಡಿ ಇಲ್ಲಿ ಹಾಕಿರೋಣ, ಮಲ್ಕೊಳ್ಳೋಣ. ಟೈಮು ಸಿಕ್ಕಾಬಿಟ್ಟೆ ಆಗ್ಬಿಟ್ಟೈತೆ. ರೆಸ್ಟ್ ಮಾಡೋಣ, ಬೆಳಿಗ್ಗೆ ಎದ್ದು ನೋಡೋಣ ಬನ್ನಿ. ಗುರು ಕಂಪ್ನಿ ಏನಿಲ್ಲ, ಒಳಗಡೆನೇ ಇದು. ಒಂದು ಸಿಂಗಲ್ ರೋಡಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಗಾಡಿ ತೆಗಿಯೋಕೆ ಹೇಳಿ ಇದನ್ನು. ಹಾಂ ಸರಿ. ನಾನು ಕನ್ಫರ್ಮ್ ಲೋಡ್ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಇದ್ದೆ. ನನ್ನ ಪುಣ್ಯಕ್ಕೆ ಕನ್ಫರ್ಮ್ ಲೋಡ್ ಆಗ್ಬಿಡ್ತು. ಮೋಸ ಮಾಡಿದ್ರಿ ಅಂತ ಅವ್ರನ್ನೆಂತೂ ಬಿಡ್ತಿರಲ್ಲ ಇವತ್ತು ನಮ್ಮ ಸಾವುಕಾರರು. ಬೆಲ್ಟ್ ಬೇಕು ಅಂತ ಬೆಳಗ್ಗೆನೂ ಆಗಿತ್ತು ಜಗಳ. ಒಂದು ಸ್ವಲ್ಪ ಬೆಲ್ಟ್ ಬೇಕು, ಬೆಲ್ಟ್ ತಗೊಬನ್ನಿ ಗಾಡಿಗೆ, ಇಲ್ಲ ಇದಾಕೋಕ್ಕೆ ಅಂತ. ಆಗಲ್ಲ ಅಂತ ಹೇಳಿದ್ದು. ಬೆಲ್ಟ್ ಇಲ್ಲ ನೀವೇ ತಗೊಬಂದು ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅನ್ನೋತ್ತಿಗೆ ಆಮೇಲೆ ಆಯಿತು ಅಂತೇಳಿ ಲೋಡ್ ಮಾಡೋಕ್ಕೆ ಇದು ಕರ್ಕೊಬಂದಿದ್ದಾರೆ. ಈ ಗಾಡಿ ತೆಗೆದು ಎಲ್ಲಿರೋದು ಪಾಯಿಂಟು? ಈ ಬಿಲ್ಡಿಂಗಾ? ಇಲ್ಲಿಗೆ ರಿವರ್ಸ್ ಹೊಡಿಬೇಕಾ? ಇಲ್ಲಿ ರಿವರ್ಸ್ ಹೊಡಿಬೇಕು? ಹಿಂಗೆ ನಿಲ್ಲಿಸ್ಬೇಕಾ ಗಾಡಿನಾ? ಹಾಂ ಹಾಂ, ಇಲ್ಲಿ ಹಾಕೊಂಡಿರಲ್ಲ ಗಾಡಿನಾ? ಉಲ್ಲಾಸನಗರಲ್ಲಿ ಓದಾಡಿಗೆ ಖಾಲಿ ಆಗುತ್ತಾ? ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಾ? ಬೆಳಗ್ಗೆ 5 ಗಂಟೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲೋ ಹೋಗತ್ತಣ. ಈಗ 12 ಗಂಟೆ ನೀವು ಟೈಮ್ ಇಲ್ಲಿ ಗಾಡಿ ಸೈಡ್ಗೆ ಹಾಕೋಬೇಕಂದೆ. ಕ್ರೇನ್ ಬರುತ್ತಂದೆ. ಕ್ರೇನ್ ಬಂದಮೇಲೆ ಲೋಡ್ ಮಾಡ್ತಾರೆ. ಬನ್ನಿ ಗಾಡಿ ಸೈಡ್ಗೆ ಹಾಕೋ. ಏನಾದ್ರು ಗುರು ಒಳಗಡೆ ಬಂದು ಇದು ಹೊಸ್ದಾಗಿ ರೆಡಿಯಾಗಿರೋದಂತೆ ಮೆಟೀರಿಯಲ್ಲು. ಏನಪ್ಪ ಅಂತ ಅಂದರೆ ನೋಡಿ ಈ ಥರ ಇದೆ ಬಟವಲ್ಲಿ ಮಿಷನ್. ಇದು ಹೆಚ್ಚು ಕಡಿಮೆ 20 ಅಡಿ ಇದೆ ಅಂತೆ ಒಂದೊಂದು. ಇದು ಅದೊಂದು 20 ಅಡಿ, ಇದೊಂದು 20 ಅಡಿ. ಇದು ಕೆಳಗಡೆ ಇಟ್ಬಿಟ್ಟು ಇದು ಮೇಲ್ಗಡೆ ಇಡ್ತಾರಂತೆ. ಎರಡಕ್ಕೂ ಬೆಲ್ಟ್ ಹಾಕಬೇಕು. ಬೆಲ್ಟ್ ತಂದ್ಕೊಟ್ಟಿದ್ದಾರೆ ಇವಾಗ. ಕ್ರೇನ್ ಬಂದಿಲ್ಲ, ಕ್ರೇನ್ಗೋಸ್ಕರ ವೆಯ್ಟಿಂಗು. ಬತ್ತಿದಂಗೆ ಎರಡನ್ನೂ ಲೋಡ್ ಮಾಡಬೇಕು. 2 ಟನ್ ಅಂತೆ ಗಾಡಿ. ಇವತ್ತು ಓದಂಗೆ ಹೋಗುತ್ತೆ, ಏನು ಟೆನ್ಷನ್ ಇಲ್ಲ. ಬನ್ನಿ ಲೋಡ್ ಗಿಡ್ ಮಾಡ್ಕೊಂಡು ಹಗ್ಗ ಟಾರ್ಪಲ್ ಹಾಕ್ಬೇಕಂದ್ರೆ ಇರ್ಮೇಲೆ ಮತ್ತೆ ಟಾರ್ಪಲ್ ಹಾಕಬೇಕು. ಹಾಕೊಂಡು ಓಡೋಣ.
ಫೈನಲ್ ಇವರು ಕ್ರೇನ್ ಬಂದೈತಿ. ಇವಾಗ ಮಳೆ ಬರ್ತಿತ್ತು, ಇವಾಗ ನಿಲ್ಲಿಸಿ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕ್ರೇನಿಗೆ ಎತ್ತಿ ಇಡೋಕ್ಕೆ ಕರೆಕ್ಟ್ ಆಗುತ್ತೆ. ಅಲ್ಲಿಂದಲೇ ಗ್ಯಾಪ್ ಕಾಣ್ತೈತಲ್ಲ, ಅಲ್ಲಿಂದ ಎತ್ಕೋಬೇಕು ಇವಾಗ. ನಮ್ಮನೆ ಲೋಡ್ ಆದಮೇಲೆ ಗಡ್ಡರ್ ಫುಲ್ ಹಾಕೋಣ. ಯಾವ ಥರ ಐಡಿಯಾ ಮಾಡಿ ಯಾವ ಥರ ಮಾಡ್ತಾರೆ ಇದನ್ನು ಲೋಡ್ ಮಾಡೋಕ್ಕೆ. ಮಿಷನರಿ ಐಟಮ್ ನೋಡ್ಬೋದು. ಸ್ಟಾರ್ಟ್ ಮಾಡೋರೆ ಮಳೆ ಬರ್ತೈತೆ ಅಂದ್ಬಿಟ್ಟು ನಿಲ್ಸಿರೋ. ಒಂದು ಸ್ವಲ್ಪ ಲೈಟಾಗಿ ಮಳೆ ಬರ್ತೈತೆ. ಬೆಂಗಳೂರಲ್ಲಿ ಯಾವಾಗಲೂ ಜಿಟಿ ಅನ್ನೋದೇ. ಅಲ್ಲಿ ಲೋಡ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡೋ. ಮಳೆ ಬರ್ತೈತೆ ಹಂಗೆ ಲೋಡ್ ಮಾಡ್ತವ್ರೆ. ಏನಾರಾದರೂ ಈಗ ಇಲ್ಲಿ ಏನಾರು ಆದರೆ ನಮ್ಮ ಜವಾಬ್ದಾರಿ ಆಗೋಲ್ಲ. ಅದಕ್ಕೆ ಹೆಂಗಾರಲ್ಲಿ ಅಂದ್ಬಿಟ್ಟು ಒಂದು ವಿಡಿಯೋನೂ ಮಾಡ್ಕೋಬೇಕು. ಸುಮ್ಮನೆ ಲೈಟಾಗಿ ಮಳೆ ಬೀಳ್ತಲೇ ಐತೆ ಸಿಕ್ಕಾಬಿಟ್ಟೆ. ಅನ್ನಿಂತೆ ನೋಡಿ ಇಲ್ಲಿ ನೋಡೋದು ಮಳೆನ. ಗಾಡಿ ಆಲ್ರೆಡಿ ಒಂದು ಮಿಷನ್ ಹಾಕಿದ್ದಾರೆ, ಇನ್ನೊಂದು ಮಿಷನ್ ಎಳಿತಾ ಇದ್ದಾರೆ. ಒಂದು ಮಿಷನ್ ಲೋಡ್ ಆದಮೇಲೆ ನೀಟಾಗಿ ಬೆಲ್ಟ್ ಹಾಕ್ಬಿಟ್ಟು ನೋಡಿ, ಬೆಲ್ಟ್ ತಂದವ್ರೆ. ಬೆಲ್ಟ್ ಹಾಕ್ಬಿಟ್ಟು ಹಗ್ಗ ಹಾಕ್ಬಿಟ್ಟು ಟಾರ್ಪಲ್ ಹಾಕೋಣ. ಬರೀ ಮಳೆ ಜೋರ ಆಯ್ತಪ್ಪ, ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡೋಣ. ಫೈನಲಿ ಗುರು ಈ ಥರ ಹಗ್ಗ ಟಾರ್ಪಲ್ ಎಲ್ಲ ಹಾಕಿದ್ದೀವಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಹೋಗ್ಬಿಡ್ತು. ಒಳಗಡೆ ಫುಲ್ಲು ಹಗ್ಗ ಹಾಕಿ ನೋಡಿ, ಹಗ್ಗ ಇಷ್ಟು ಉಳ್ಕೊಂಡೈತೆ. ಹೊಸ ಹಗ್ಗ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟೈತೆ. ಇವಾಗ ಟಾರ್ಪಲ್ ಒಂದು ಮಡ್ಚ್ಕೊಬಿಟ್ಟು ಒಳಗಡೆ ಇಟ್ಬಿಟ್ಟು ಹಿಂದಗಡೆ ನಿಮಗೆ ತೋರಿಸ್ತೀನಿ. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಬನ್ನಿ ಕೆಳಗಡೆ ಹೋಗೋಣ. ಅಲ್ಲಿ ಆ ಟಾರ್ಪಲ್ ಮೇಕ್ ಹಾಕ್ತೀನಿ, ಆಮೇಲೆ ಕೆಳಗಡೆ ಹೋಗಿ ಯಾವ ಥರ ಆಗಿತ್ತು ಹಿಂದಗಡೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿ ಗುರು ಈ ಥರ ಲೋಡ್ ಆಗಿದೆ, ಇಲ್ಲಾಗಿದ್ದೀವಿ ಲೋಡ್ ಮಾಡಿ. ಬನ್ನಿ ಇವಾಗ ಹೋಗೋಣ. ಎಲ್ಲಿಗೆ ಏನು ಹಾಕ್ಬೇಕು? ಸಾಮಾನು को हाँ ठीक है ರಕ್ತ. ಫೈನಲಿ ಗುರು ಗಾಡಿ ಇವಾಗ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವರೇ ಅಣ್ಣ ಡ್ರೈವಿಂಗ್ ಇದಕ್ಕೆ ಹೋಗ್ತಿರೋದು ನಮ್ಮ ಗಾಡಿಗೆ. ನಾನೇನೋ ಒಂದು ಸ್ವಲ್ಪ ಮನೇಲಿ ಸಮಸ್ಯೆ ಆಗಿರೋದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ದಿನ ಆಗುತ್ತೋ ಬರೋಕ್ಕಾಗಲಿಲ್ಲ ಅಂತ ಅಂದರೆ ಇವರೇ ಪರ್ಮನೆಂಟಾಗಿ ಓಡಿಸ್ಕೊಂತಾರೆ. ನಾವು ಬೇರೆ ಗಾಡಿಗೆ ಹೋಗ್ಬೇಕಾಗತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಮಿಸ್ ಯು ಡಾರ್ಲಿಂಗ್. ಒಂಥರ ಬೇಜಾರಾಯ್ತೈತೆ, ಏನೋ ಒಂಥರ ಫೀಲ್ ಆಗುತ್ತೆ. ಬಿಟ್ಟು ಏನೂ ಮಾಡೋಂಗಿಲ್ಲ. ಒಂದು ತಿಂಗಳೆಲ್ಲ ಒಂದು ವಾರ ಓಡಿಸಿರೋ ನನ್ನ ಗಾಡಿ ಅಡ್ಜಸ್ಟ್ ಆಗಿಬಿಟ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋಲ್ಲ. ಬಾಯ್ ಡಾರ್ಲಿಂಗ್, ಮಿಸ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಯಾರ್ಯಾರು ನನ್ನ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡ್ಕೊಳ್ಳಿ. ಆಲ್ ಡ್ರೈವರ್ ರೆಸ್ಪೆಕ್ಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಮಿಸ್ ಯು ಬೇಬಿ.